ಮಹಾತ್ಮ ಗಾಂಧೀಜಿಯವರಿಗೆ ಜಯವಾಗಲಿ ಜಯವಾಗಲಿ. ಸಮ ಸಮಾಜವನ್ನು ನಿರ್ಮಾಣ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಜಯವಾಗಲಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ, ಅನ್ನದಾತರ ಹೋರಾಟಕ್ಕೆ, ಶ್ರಮಿಕರ ಹೋರಾಟಕ್ಕೆ, ಸಮಾಜ ಚಿಂತಕರ ಹೋರಾಟಕ್ಕೆ, ಹಾಲು ಕೊಡುವ ಗೋಮಾತೆಗೆ, ಅನ್ನ ನೀಡುವ ಭೂತಾಯಿಗೆ, ರೈತರ ಭೂಮಿಯನ್ನು ಕಿತ್ತುಕೊಂಡು ರೈತರಿಗೆ ಭೂಮಿ ಕೊಡಲಾಗದಂತ ಕೆಡಿಬಿ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ರೈತರಿಗೆ ಮೋಸ ಮಾಡುತ್ತಿರುವ ಕೆಡಿಬಿ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ರೈತರಿಗೆ ಮೋಸ ಮಾಡುತ್ತಿರುವ ಕೆಡಿಬಿ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ನ್ಯಾಯಾಲಯದ ಆದೇಶಗಳನ್ನು ಧಿಕ್ಕರಿಸುತ್ತಿರುವ ಕೆಡಿಬಿ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು. ಅನ್ನದಾತರ ಹೋರಾಟಕ್ಕೆ. ಆತ್ಮೀಯ ರೈತ ಬಂಧುಗಳೇ, ಇವತ್ತು ಕೆಡಿಬಿ ಕಚೇರಿ ಮುಂಭಾಗದಲ್ಲಿ ನೇರ ತೀವ್ರ ಚಳವಳಿಯನ್ನು ಮಾಡಿರುವಂಥದ್ದು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಅವತ್ತು ಹೇಳಿದರು, ಇಲ್ಲಿ ಯಾವುದೇ ಅಧಿಕಾರಿ ರೈತರಿಗೆ ಕೆಲಸ ಮಾಡ್ಕೊಳ್ಳಿಲ್ಲ ಅಂದರೆ, ಭ್ರಷ್ಟಾಚಾರ ಮಾಡ್ತಿದ್ರೆ ಅಲ್ಲಿ ನೇರ ಚಳವಳಿಯನ್ನು ಮಾಡಿ ಅಂತ. ಅವತ್ತು ಕೆಂಟಕ್ಕಿ ಫ್ರೈಡ್ ಚಿಕನ್ ಮೇಲೆ ನೇರ ಚಳವಳಿಯನ್ನು ಮಾಡಿದ್ರು, ಅದನ್ನು ಹೊಡೆದಾಕಂತ ಕೆಲಸ ಮಾಡಿದರು. ಆದರೆ ಇವತ್ತು ನೇರ ಚಳವಳಿಗಳು, ತೀವ್ರ ಚಳವಳಿಗಳು ಕಡಿಮೆ ಆಗಿರುವಂಥದ್ದು. ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಪ್ರತಿನಿಧಿಸುವಂತಹ ವರ್ಣಾ ಕ್ಷೇತ್ರದ ಇಮ್ಮಾವು ರಘು ಅವರಿವರು 2006-7ರಲ್ಲಿ ಇಮ್ಮಾವು ಕೈಗಾರಿಕಾ ಪ್ರದೇಶಕ್ಕೆ ಭೂಮಿಯನ್ನು ಕಳ್ಕೊಂಡ್ರು. ಇದುವರೆಗೆ ಭೂ ಪರಿಹಾರವನ್ನು ಪಡ್ಕೊಂಡಿಲ್ಲ. ಇದುವರೆಗೆ ಭೂಮಿಯ ಪರಿಹಾರವನ್ನು ಪಡ್ಕೊಳ್ಳದ್ರೆ ಅಭಿವೃದ್ಧಿಪಡಿಸಿದ ನಿವೇಶನವನ್ನು ನಿಮ್ಮ ಏನು ನಿಬಂಧನೆಗಳಿದೆ, ಷರತ್ತುಗಳಿಗೆ ಒಳಪಟ್ಟು 10,780 ಸ್ಕ್ವೇರ್ ಫೀಟ್ ನಿವೇಶನವನ್ನು ಕೊಡಬೇಕು ಅಂತೇಳಿ ಕಳೆದ 2 ವರ್ಷದಿಂದ ಕೆಡಿಬಿ ಕಚೇರಿಗೆ ಸಾಕಷ್ಟು ಅಂದಿರುವಂಥದ್ದು. ಇದುವರೆಗೆ ಕೆಡಿಬಿ ಅಧಿಕಾರಿಗಳು ಇವರಿಗೆ ನಿವೇಶನವನ್ನು ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ. 20 ವರ್ಷದಲ್ಲಿ ಭೂಮಿ ಕಳ್ಕೊಂಡಿರೋಂಥ ರೈತ ಪರಿಹಾರನೂ ಇಲ್ಲದೆ, ಅಭಿವೃದ್ಧಿಪಡಿಸಿದ ನಿವೇಶನೂ ಇಲ್ಲದೆ, ಒಂದು ಕೆಲಸನೂ ಇಲ್ಲದೆ ಬೀದಿ ನಿಂತ್ಕೋಬೇಕು ಅಂದರೆ 20 ವರ್ಷದಿಂದ ಆ ರೈತರು ಏನು ತಿನ್ನಬೇಕು? ಹಂಗಾಗಿ 27ನೇ ತಾರೀಕು ಇವತ್ತು ಕೆಡಿಬಿ ಅಧಿಕಾರಿಗಳು JD ಅವರ ಮುಖಾಂತರ ಮತ್ತು ನನಗೆ ನೇರವಾಗಿ ಕರೆ ಮಾಡಿ 27 ಗಂಟೆ ಅವಕಾಶ ಕೊಡಿ, ನಾವು ಬೌಂಡ್ರಿನ ಫಿಕ್ಸ್ ಮಾಡ್ತೀವಿ ಮತ್ತು ಅವ್ರಿಗೆ ರಿಜಿಸ್ಟರ್ ಮಾಡಿಕೊಡ್ತೀವಿ ಅಂತೇಳಿ ಒಪ್ಕೊಂಡಿರೋಂಥದ್ದು. ಯಾವುದೋ 3 ಕಾಸು ಜನ ಹೇಳಿದ್ರು ನಾವು ಒಂದೇ ಒಂದು ಕಾರಣಕ್ಕೋಸ್ಕರ ಒಬ್ಬ ರೈತರಿಗೆ ನಿವೇಶನವನ್ನು ನಿರಾಕರಣೆ ಮಾಡ್ತಾ ಇದ್ರೆ, ಯಾವುದೇ ಕಾರಣಕ್ಕೂ ಯಾವುದೇ ದರ್ಪಕ್ಕೆ ದೌಲತ್ಗಳಿಗೆ ನಾವು ಯಾವುದೇ ಕಾರಣಕ್ಕೂ ಬಗ್ಗದಿಲ್ಲ. ನಾವು ಕೇಳ್ತಾ ಇರೋದು ನ್ಯಾಯಯುತವಾಗಿದೆ, ರೈತ ಪರವಾಗಿದೆ. ಅವ್ರಿಗೆ ನಿವೇಶನವನ್ನು ಈ ಕೂಡಲೇ ಕೊಡಬೇಕು ಅಂತ ಹೇಳಿ ಕೆಡಿಬಿ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. JD ಅವರು 22ನೇ ತಾರೀಕು ನಿಮ್ಗೆ ಅದನ್ನ ಭರವಸೆ ಈಡೇರಿಸಲಿಲ್ಲ, ಅವಾಗ ಏನ್ ಮಾಡ್ತಾರೆ? ಈಗಾಗಲೇ ಕೆಡಿಬಿ ಅವರು ನಮ್ಮ ಹೋರಾಟದ ತೀಕ್ಷ್ಣತೆ ಬಹಳ ಅರ್ಥ ಮಾಡ್ಕೊಂಡ್ರೆ. ಕೆಡಿಬಿ ವಿರುದ್ಧ ಹೋರಾಟ ನಿನ್ನೆ ಮೊನ್ನೆದಲ್ಲ, 2011ರಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಾವೆಲ್ಲ ಬೀದಿಗೆ ಬಂದ್ರೆ ಎಷ್ಟು ಸಮಸ್ಯೆ ಇದೆ ಅಂತ ಅವ್ರಿಗೂ ಗೊತ್ತು. ನಾವು ಹೇಳ್ತಾ ಇರೋದು, ಒಬ್ಬ MLA ಹೇಳಿದ್ರೆ, ಒಬ್ಬ ಮಂತ್ರಿ ಹೇಳಿದ್ರೆ, ಒಬ್ಬ MP ಹೇಳಿದ್ರೆ ಈ ಕ್ಷಣದಲ್ಲಿ ಕೆಲಸ ಮಾಡೋ ಕೆಡಿಬಿ ಅಧಿಕಾರಿಗಳು ಅವ್ರನ್ನೆಲ್ಲ ಆಯ್ಕೆ ಮಾಡೋ ಅಂತ ಒಬ್ಬ ರೈತ ಹೇಳಿದ್ರೆ ಯಾಕೆ ಮಾಡಲ್ಲ? 20 ವರ್ಷ ಆಯ್ತು 2006-7ರಲ್ಲಿ ಭೂಮಿ ಕಳ್ಕೊಂಡಿರೋದು. 20 ವರ್ಷದಿಂದ ಒಬ್ಬ ರೈತನಿಗೆ ₹1 ಪರಿಹಾರ ಇಲ್ಲ ಅಥವಾ ಅಭಿವೃದ್ಧಿ ಪಡಿಸಿದ ನಿವೇಶನ ಇಲ್ಲ. 20 ವರ್ಷದಿಂದ ಏನ್ ತಿನ್ಬೇಕು ಒಬ್ಬ ರೈತ? ಇದ್ರ ಬಗ್ಗೆ ಸಾಮಾನ್ಯ ಜ್ಞಾನ ಇಲ್ಲದಂತ ಕೆಡಿಬಿ ಅಧಿಕಾರಿಗಳು ಇವತ್ತು ಕೂಡ ಅವ್ರಿಗೆ ನಿವೇಶನ ಕೊಡುವಂತ ಕೆಲಸ ಮಾಡಿಲ್ಲ. ಅದಕ್ಕೆ ನಾವು ಇವತ್ತು ನೇರ ಚಳವಳಿ ಹಾಕೊಂಡಿರೋದು. ಯಾರಿಗೂ ಇನ್ಫಾರ್ಮೇಶನ್ ಇಲ್ಲ, ಏನಿಲ್ಲ. ಎಲ್ಲಿ ಕೆಲಸ ಆಗಲ್ಲ, ಯಾರು ಕೆಲಸ ಮಾಡಲ್ಲ, ಎಲ್ಲಿ ಭ್ರಷ್ಟಾಚಾರ ನಡೀತೆ, ಎಲ್ಲಿ ಅನ್ಯಾಯ ನಡೀತೆ, ಅಲ್ಲಿ ನೀವು ನೇರ ತೀಕ್ಷ್ಣ ಚಳವಳಿನ ಮಾಡಿ ಅಂತೇಳಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳಿದ್ರು. ಆ ಪ್ರಕಾರವಾಗಿ ಹೋರಾಟ ಮಾಡಿದ್ವಿ. 22ನೇ ತಾರೀಕು ನಿಮ್ಮ ಭರವಸೆನ ಅವ್ರು ಕೊಟ್ಟರು, ಭರವಸೆ ಈಡೇರಿಸಲಿಲ್ಲ ಅಂದಾಗ ನೀವೇನ್ ಮಾಡ್ತೀರಿ? 27ನೇ ತಾರೀಕು ಈಡೇರಿಸಲಿಲ್ಲ ಅಂದ್ರೆ 1ನೇ ತಾರೀಕು ಅಂತ ಟೈಮ್ ಕೊಟ್ಟಿದೀವಿ. 8ನೇ ತಾರೀಕು ನಂಜನಗೂಡಿನಲ್ಲಿ 3-4 ಲಕ್ಷ ಜನ ಸೇರಿ ಏನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ದೊಡ್ಡ ಹೋರಾಟ ಮಾಡ್ಬೇಕು ಅಂತ ಹೇಳಿದೀವಿ. ಅದೇ ಹೋರಾಟನ ಒಂದಿನ ಇನ್ನೂ ಕೂಡ ಹಾಕತ್ತೀವಿ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತೀವಿ. ಯಾರಿಗೆ ಅನ್ಯಾಯ ಆದ್ರೂ ಕೂಡ ನಾವು ಬಿಡಂಗಿಲ್ಲ. ಅದು ಕೂಡ ನಮ್ಮ ಸಂಘಟನೆ ಕಾರ್ಯಕರ್ತರು ಬಹಳ ದುಡಿದಿರೋ ಅಂತೇವರು. 1984ರಿಂದನೂ ರೈತ ಸಂಘಟನೆಯಲ್ಲಿ ಸಕ್ರಿಯವಾಗಿರೋಂತ ಒಬ್ರು ಕಾರ್ಯಕರ್ತರು. ಇಂಥವ್ರಿಗೆ ಇಂಥ ಮೋಸ ಆದ್ರೆ ಸಾಮಾನ್ಯ ರೈತರಿಗೆ ಇನ್ನೆಂತ ಮೋಸ ಆಯ್ತಾ ಇರಲ್ಲ. ಈಗಾಗಲೇ ಹಳ್ಳಿಗಳಲ್ಲಿ ಬೇಸಿಗೆ ಮಳೆನೂ ಬರ್ತಾ ಇಲ್ಲ, ದೊಡ್ಡ ಬಿಸಿಲು ಹೊಡಿತಾ ಇದೆ.
ಬೋರ್ವೆಲ್ಗಳೆಲ್ಲ ಬತ್ತೋಗಿ ಇವತ್ತು ಕೂಡ ಉಳಿದಿರೋ ಬೆಳೆನೂ ಉಳಿಸ್ಕೊಳಕಾಯ್ತಾ ಅಂತ ಸಂದರ್ಭದಲ್ಲಿ 20 ವರ್ಷದಿಂದ ಭೂಮಿನ ಕಿತ್ಕೊಂಡು ಅವ್ರಿಗೆ ಪರಿಹಾರ ಕೊಡ್ಲಿಲ್ಲ ಅಂದ್ರೆ, ಅವ್ರಿಗೆ ಅಭಿವೃದ್ಧಿ ಪಡಿಸಿ ನಿವೇಶನ ಕೊಡ್ಲಿಲ್ಲ ಅಂದ್ರೆ ಈ ಒಂದು ಇಲಾಖೆ ಇದ್ದು ಸತ್ತಂಗೆ, KDB ಇಲಾಖೆ ಇದ್ದು ಸತ್ತಂಗೆ. ಇನ್ನಾದ್ರೂ ಸತ್ತಂಗ್ ಬದುಕಬೇಡಿ, ಬದುಕಂಗ್ ಬದುಕಿ ಅಂತ ಹೇಳಕ್ ಬಂದಿದೀವಿ ಇವತ್ತು. ಒಂದ್ ವೇಳೆ ಹಂಗೇನ ಮಾಡ್ಲಿಲ್ಲ ಅಂದ್ರೆ ನೂರಾರು ಸಂಖ್ಯೆನಲ್ಲಿ, ಸಾವಿರಾರು ಸಂಖ್ಯೆನಲ್ಲಿ ಜನ ಬರ್ತೀವಿ, ಬಾರ್ಕೋಲ್ ಹಿಡ್ಕೊಬತ್ತೀವಿ. ಏನ್ ನಿದ್ದೆಗೆ ಜಾರಿದರೆ ಅಧಿಕಾರಿಗಳು, ದಪ್ಪ ಚರ್ಮದ ಅಧಿಕಾರಿಗಳಿಗೆ ನಮ್ಮ ಬಾರ್ಕೋಲ್ನ ಜಲಪಿಸುವ ಮುಖಾಂತರ ಎಚ್ಚರಿಕೆ ಕೊಡುವಂತ ಕೆಲಸ ಮಾಡ್ತೀವಿ. ನಂಜನಗೂಡು ತಾಲೂಕು ಚಿಕ್ಕಂಚೇತ್ರ ಹೋಬಳಿ ಇಮ್ಮಾವು ಗ್ರಾಮದಲ್ಲಿ ಸರ್ವೆ ನಂಬರ್ 486 ಪೈಕಿ 1 ಎಕರೆ ಜಮೀನು KDB ಅವರು ಬಲವಂತದ ಸ್ವಾಧೀನ ಪಡಿಸ್ಕೊಂಡ್ರು. ನಾನು ಅವತ್ತು ಜಮೀನ ಕೊಡಲ್ಲ, ನನಗೆ ಈ ಜಮೀನ್ ಬಿಟ್ರೆ ಬೇರೆ ದಾರಿ ಇಲ್ಲ, ನನಗೆ ಇದೇ ಜೀವನೋಪಾಯಕ್ಕಿರೋದು ಅಂತ ನಾನು ಹೈಕೋರ್ಟ್ ನಲ್ಲೂ ಕೂಡ ನಾನು ರಿಟ್ ಪಿಟಿಷನ್ ಹಾಕಿದೆ. ಆದ್ರೂ ಕೂಡ ಇವರು ಕೋರ್ಟ್ ಅಲ್ಲಿ ಇದ್ರೂ ಕೂಡ ಇವರು ವಶಪಡಿಸ್ಕೊಂಡು ನನ್ನ ದುಡ್ಡನ್ನ ತಗೊಂಡು ಹೋಗ್ಬಿಟ್ಟಿದ್ದೇನೆ ಸೀನಿಯರ್ ಸಿವಿಲ್ ಜಡ್ಜ್ ನ್ಯಾಯಾಲಯದಲ್ಲಿ ನಂಜನಗೂಡಿನಲ್ಲಿ ಇವರು ಡೆಪಾಸಿಟ್ ಮಾಡಿದ್ರು. ಆವಾಗ ನಮ್ಮ ಹಿತೈಷಿಗಳಾದಂತ ನಮ್ಮ ರೈತ ಸಂಘದ TR ವಿದ್ಯಾಸಾಗರ್ ಅವರು ಯೋಚನೆ ಮಾಡಿ, ನೀವು ಜಮೀನ ಕಳ್ಕೊಂಡಿದ್ದೀರಿ, ಈ ದುಡ್ಡು 21 ಲಕ್ಷ ಇವತ್ತು ನಿಮ್ಗೆ ಏನೇನು ಎಲ್ಲ, ಆದ್ರಿಂದ ಇದನ್ನ ಸರಿಯಾಗಿ ಪರಾಮರ್ಶೆ ಮಾಡಿ ಜಮೀನ್ ತಗೊಳ್ಳೋದು ಸರಿ. ನೀವು ವಯಸ್ಸಾಗಿರೋರು, ಮುಂದಿನ ಜೀವನಕ್ಕೆ ನಿಮ್ಗೆ ಅನುಕೂಲ ಆಯ್ತದೆ ಅನ್ಬಿಟ್ಟು ನನಗೆ ಒಂದು ಹಿತ ನುಡಿ ಹೇಳಿದ್ರು. ಇದರಿಂದ ನನಗೆ ಅದು ಸರಿ ಅನಿಸ್ತು. ಆಗ ನಾನು ಮಾನ್ಯ ನ್ಯಾಯಾಲಯದಲ್ಲಿ, ಹೈಕೋರ್ಟ್ ನಲ್ಲಿ, ಸ್ವಾಮಿ ನನಗೆ ಸರ್ಕಾರದ ನಾಮದ ಪ್ರಕಾರವಾಗಿ ನನಗೆ ಅಭಿವೃದ್ಧಿ ಪಡಿಸಿರ್ತಕ್ಕಂಥ 10,781 ಸ್ಕ್ವೇರ್ ಫೀಟ್ ಏನಿದೆ ಅದನ್ನ ನನಗೆ ಕೊಡಿಸ್ಕೊಡಿ, ನಾನು ನನ್ನ ಪ್ರಕರಣ ವಾಪಸ್ ತಗೋತೀನಿ ಅಂತ ನಾನು ಮನವಿ ಮಾಡ್ಕೊಂಡಾಗ KDB ಅವರು ಅದಕ್ಕೂ ಕೂಡ ಬಂದು ಅವರು ಓರಲ್ ಎವಿಡೆನ್ಸ್ ಹಾಕಿದ್ರು. ಹೌದು, ನಮ್ಮಲ್ಲಿ ಜಾಗ ಇದೆ, ನಾವು ಕೊಡ್ತೀವಿ, ಇದ್ರಲ್ಲಿ ನಮ್ಮ ತಕರಾರು ಏನಿಲ್ಲ ಅನ್ಬಿಟ್ಟು ತಕರಾರು ಹಾಕ್ಲಿಲ್ಲ, ಒಪ್ಕೊಂಡು. ಆವಾಗ ನ್ಯಾಯಾಲಯನೂ ಕೂಡ ಆದೇಶ ಮಾಡ್ತು ಇವರಿಗೆ ಸರ್ಕಾರ ನಾಮ್ಸ್ ಪ್ರಕಾರವಾಗಿ ಇವರಿಗೆ ಜಮೀನ್ ಕೊಡಿ ಅಂತ. ಆದ್ರೆ ಇವರು ಇವತ್ತರೆಗೂ ಬಂದು ನನಗೆ PC ಕೊಟ್ಟಿರ್ತಾರೆ, 10,781 ಸ್ಕ್ವೇರ್ ಫೀಟ್ ಕೊಡ್ತಿದ್ದೀವಿ ಅನ್ಬಿಟ್ಟು PC ಕೊಡ್ತಾರೆ, ಗಡಿ ಗುರುತು ಮಾಡಿ ನನಗೆ ಯಾವುದೇ ಜಮೀನ ಹಸ್ತಾಂತರ ಮಾಡಿಲ್ಲ. ಆದ್ರಿಂದ ನಾನ್ ನೋಡಿ 3 ವರ್ಷ ಆಯ್ತು, 3 ವರ್ಷದಿಂದ ನಾನು ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ದೀನಿ. ಈಗಾಗಲೇ ನನಗೆ 60 ವರ್ಷ ಆಗಿದೆ. ಇರೋರೊಬ್ಬಳ ಹೆಣ್ಮಗಳು, ನನಗೆ ಗಂಡು ಮಕ್ಕಳಿಲ್ಲ, ಒಬ್ಬ ಹೆಣ್ಮಗಳನ್ನ ಮದುವೆ ಮಾಡಿದೀನಿ. ನನಗೆ ದುಡಿತಕ್ಕಂತ ಶಕ್ತಿನೂ ಇಲ್ಲ, ವಯಸ್ಸಾದ ಗಂಡ ಹೆಂಡತಿ ನಾವು, ನನಗೆ ಬಹಳ ಕಷ್ಟ ಆಗಿದೆ. ಆದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು, ನಿಮ್ಮ ಕ್ಷೇತ್ರದ ನನ್ನ ಬಡ ರೈತನಿಗೆ ನನಗೆ ಇದೇ ರೀತಿ ಅನ್ಯಾಯ ಆಗಿದೆ, ಇನ್ನು ಈ ತರವಾಗಿ ಇನ್ನು ಎಷ್ಟು ಜನಕ್ಕೆ ಆಗ್ಬೋದು, ದಯಮಾಡಿ ಕರುಣೆಯಿಂದ ದಯಮಾಡಿ ಮುಖ್ಯಮಂತ್ರಿಗಳೇ ನಿಮಗೆ ನಿಮ್ಮ ಕ್ಷೇತ್ರದ ಈ ಬಡ ರೈತನ ಕೂಗನ್ನ ಕೇಳಿ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಿಮ್ಮ ವಾಹಿನಿಯ ಮುಖಾಂತರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಈ ನ್ಯಾಯಾಲಯ